ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂಪುಟ ಪುನರ್ರಚನೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಹಿರಿಯ ಕಿರಿಯ ಶಾಸಕರ ನಡುವೆ ಇದೀಗ ಜಿದ್ದಾಜಿದ್ದಿ ಶುರುವಾಗಿದೆ. ಸಚಿವ ಸ್ಥಾನಕ್ಕೆ ಸಚಿವ ಸಂಪುಟ ಸೇರೋದಕ್ಕೆ ಕಾಂಗ್ರೆಸ್ ಶಾಸಕರು ಕಸರತ್ತು ನಡೆಸ್ತಾ ಇದ್ದಾರೆ. ಸೀನಿಯರ್ ಕಾಂಗ್ರೆಸ್ ಶಾಸಕರ ಡಿನ್ನರ್ ಮೀಟಿಂಗ್, ಇದರ ಬೆನ್ನಲ್ಲೇ ಜೂನಿಯರ್ಗಳಿಂದಲೂ ಕೂಡ ನಡೆದಂತಹ ಡಿನ್ನರ್ ಮೀಟಿಂಗ್ ಇದು. ಒಂದೆರಡು ಬಾರಿ ಗೆದ್ದಿರುವ ಶಾಸಕರಿಂದಲೂ ಕೂಡ ಮೀಟಿಂಗ್ ಆಗಿದೆ. ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ನಡೆದಂತಹ ಡಿನ್ನರ್ ಸಭೆ ಇದು. ಈ ಮುಖಾಂತರ ಸಂಪುಟ ಪುನರ್ರಚನೆಗೆ ಒತ್ತಡ ಹೇರುವ ತಂತ್ರವನ್ನು ಮಾಡಿದ್ದಾರೆ. ಮೊದಲು 2 ಬಾರಿ ಗೆದ್ದಂತ 10 ಶಾಸಕರಿಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯ. 40ಕ್ಕೂ ಹೆಚ್ಚು ಶಾಸಕರು ಡಿನ್ನರ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಹೋರಾಟ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವಂತಹ ಹೋರಾಟ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಡಿನ್ನರ್ ಸಭೆ ಇದು. ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ, ಪುನರ್ರಚನೆ ಆಗಬೇಕು ಅನ್ನೋ ಬೇಡಿಕೆ ದೊಡ್ಡ ಮಟ್ಟದಲ್ಲಿದೆ. ಏನು ಬೇಡಿಕೆ? ಕಳೆದ ಕೆಲವು ದಿನಗಳ ಹಿಂದೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಮೊದಲ ಬಾರಿಗೆ ಗೆದ್ದಂತಹ 31 ಜನ ಶಾಸಕರುಗಳು ಪತ್ರವನ್ನು ಬರೆದಿದ್ದರು ಹೈಕಮಾಂಡ್ಗೆ. 31 ಜನರ ಪೈಕಿ ಕೆಲವೊಂದಿಷ್ಟು ಜನರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಮೊದಲ ಬಾರಿ ಗೆದ್ದವರು ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟರು, ಮೊದಲ ಬಾರಿ ಶಾಸಕರ ಆದವರನ್ನ ನಾವು ಸಚಿವರನ್ನಾಗಿ ಮಾಡೋದಿಲ್ಲ ಅಂತ. ಈ ಬೆಳವಣಿಗೆ ಒಂದಾಯಿತು. ಈ ಬೆಳವಣಿಗೆಯ ನಂತರ ಯಾರ್ಯಾರು 3ರಿಂದ 4 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದಾರೋ, ಈಗ ಅಶೋಕ್ ಪಟ್ಟಣ ಆಗಿರ್ಬೋದು, ಬೇರೆ ಪ್ರಸಾದ್ ಅಬ್ಬಯ್ಯ ಆಗಿರ್ಬೋದು, ಹೀಗೆ ಅನೇಕ ನಾಯಕರುಗಳೇನು 2ರಿಂದ 3ರಿಂದ 4 ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ಹಿರಿತನದ ಆಧಾರದ ಮೇಲೆ ನಮಗೆ ಸಚಿವ ಸ್ಥಾನವನ್ನು ಕೊಡಬೇಕು, ನಾವು ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸವನ್ನು ಮಾಡಿದ್ದೀವಿ, ಅನೇಕ ಬಾರಿ ಗೆದ್ದು ಬಂದಿದ್ದೀವಿ ಎನ್ನುವಂಥ ಬೇಡಿಕೆಯನ್ನು ಅವರು ಕೂಡ ಇಟ್ಟಿದ್ದರು. ಇದೀಗ ಕಿರಿಯ ಶಾಸಕರು ಯಾರು 2 ಬಾರಿ ಗೆದ್ದಿದ್ದಾರೆ ಅವರೆಲ್ಲರೂ ಕೂಡ ನಿನ್ನೆ ಒಂದು ಡಿನ್ನರ್ ಸಭೆಯನ್ನು ಮಾಡುವ ಮುಖಾಂತರ ಸಚಿವ ಸ್ಥಾನ ಬೇಕು ಎನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಶರತ್ ಬಚ್ಚೇಗೌಡ ಅವರ ನೇತೃತ್ವದಲ್ಲಿ ನಡೆದಂಥ ಡಿನ್ನರ್ ಸಭೆ ಇದು. ಈ ಮುಖಾಂತರ 10 ಶಾಸಕರಿಗೆ ಅವಕಾಶವನ್ನು ಕೊಡಬೇಕು ಎನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇರೋದೇ 34 ಸಚಿವ ಸ್ಥಾನ, ಮುಖ್ಯಮಂತ್ರಿಗಳೂ ಸೇರಿದಂತೆ. ಹೀಗಾಗಿ ಹಿರಿಯರು ಕಿರಿಯರು ಮೊದಲ ಬಾರಿ ಆಯ್ಕೆಯಾದವರು ಯಾವ ಕೋಟಾದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಇರುವಂತಹ ಸಚಿವರನ್ನ ಕೈಬಿಟ್ಟು ಹೊಸಬರನ್ನ ಆದ್ಯತೆ ಮೇಲೆಗೆ ಕರ್ಕೊಂಡು ಬರ್ತಾರಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಎಲ್ಲ ಪ್ರಶ್ನೆಗಳ ನಡುವೆ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗ್ತಿದೆ.